ಕಾಫಿ ಬೆಳೆಗಾರರ ಸಂಘದ ಆವರಣದಲ್ಲಿ ಇಂದು ಬಿಪಿ ಬಸವರಾಜ್ ಅವರ ಅಧ್ಯಕ್ಷತೆಯಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಕಾಳುಮೆಣಸು ಮತ್ತು ಅಡಿಕೆ ಕುರಿತು ತರಬೇತಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಮೂಡಿಗೆರೆಯ ಕೃಷಿ ವಿಜ್ಞಾನ ಕೇಂದ್ರ ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಸುರೇಶ್ ಮಾತನಾಡಿ, ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಸ್ಯ ವರ್ಗವನ್ನ ಹೆಚ್ಚಿಸುತ್ತಾ ಮಣ್ಣಿನ ಸವಕಳಿ ನಿಯಂತ್ರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಭೂ ಸವಕಳಿಯಿಂದ ಮಣ್ಣಿನ ಪೋಷಕಾಂಶಗಳು ನಶಿಸಿ ಹೋಗುತ್ತವೆ. ಮಣ್ಣಿನ ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಕಳೆನಾಶಕ ಸೇರಿದಂತೆ ಇನ್ನಿತರ ರಾಸಾಯನಿಕ ವಸ್ತುಗಳ ಬಳಕೆ ಕಡಿಮೆ ಮಾಡಬೇಕು. ಆರೋಗ್ಯಕರ ಬೆಳೆಯ ಇಳುವರಿಯನ್ನ ಹೆಚ್ಚಿಸಲು ಮತ್ತು ಮಣ್ಣಿನ ಆರೋಗ್ಯವನ್ನ ಸುಧಾರಿಸಲು ಮಣ್ಣಿನ ಪರೀಕ್ಷೆ ಅಗತ್ಯವಾಗಿದೆ. ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಅಗತ್ಯ ರಾಸಾಯನಿಕ ಗೊಬ್ಬರಗಳನ್ನ ಬಳಸಬೇಕು. ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಣ್ಣಿನ ಪಿಎಚ್ ಮಟ್ಟವು ಸರಾಸರಿ 5ಕ್ಕಿಂತ ಕಡಿಮೆ ಇದ್ದು ಆಮ್ಲೀಯವಾಗಿದೆ. ಆದ್ದರಿಂದ ಮಣ್ಣಿನ ಪಿಎಚ್ ಮಟ್ಟವನ್ನು ಸುಧಾರಿಸಲು ಕಾಲಕಾಲಕ್ಕೆ ಸುಣ್ಣವನ್ನ ಬಳಕೆ ಮಾಡಬೇಕು. ಉತ್ತಮ ಬೆಳೆಗೆ ಮಣ್ಣಿನ ಮಹತ್ವದ ಬಗ್ಗೆ ನಮಗೆಲ್ಲ ಅರಿವಿರಬೇಕು ಎಂದರು. ಇದೇ ವೇಳೆ ಬೆಳೆಗಾರರ ಕಾಳುಮೆಣಸಿನ ಮತ್ತು ಅಡಿಕೆ ಬೆಳೆಗಳ ರೋಗ ಲಕ್ಷಣ, ಇಳುವರಿ, ಪೋಷಕಾಂಶಗಳ ನಿರ್ವಹಣೆ, ರಸಗೊಬ್ಬರಗಳ ಬಳಕೆ ಬಗ್ಗೆ ಇರುವ ಹಲವಾರು ಗೊಂದಲಗಳಿಗೆ ಪರಿಹಾರವನ್ನ ತಿಳಿಸಿದರು. ಇವಾಗಲೇ ಬರ್ತಿದೆ ಮಣ್ಣಿನ ಬಗ್ಗೆ ಹೇಳ್ತವ್ರೆ, ತುಂಬಾ ಹೇಳ್ಬೇಕು, ಅಷ್ಟೊಂದಿದೆ. ಬಟ್ ಸಿಂಪಲ್ ಹೇಳ್ಬೇಕಂದ್ರೆ ಮಣ್ಣನ್ನು ನಾವು ಹೇಳ್ಬೇಕಂದ್ರೆ ನಮ್ಮ ಕೃಷಿ ಬೆಳೆಗೆ ಏನ್ ಬೇಕು ಮಣ್ಣು ನಾವು ಕಾಪಾಡ್ಕೋಬೇಕು ನಮ್ಮ ರೈತರು. ಇಲ್ಲ ಅಂತಂದ್ರೆ ಮುಂದೊಂದು ದಿನದಲ್ಲಿ ಮಣ್ಣು ಫುಲ್ ಎಲ್ಲ ಸವಕಳಿ ಆಗುತ್ತೆ. ಆಮೇಲೆ ಮಣ್ಣಿನ ಅಂಶಗಳ ಫುಲ್ ಹೋಗ್ಬಿಡುತ್ತೆ, ಅದು ಕೂಡ ಆಗುತ್ತೆ. ಮತ್ತೆ ಆದಷ್ಟು ರಾಸಾಯನಿಕಗಳನ್ನ ಕಡಿಮೆ ಹಾಕೋಬೇಕು. ಎಸ್ಪೆಷಲಿ ಕಳೆನಾಶಕ ಅಂತ ಒಂದಿರುತ್ತೆ, ಅದನ್ನ ಆದಷ್ಟು ಕಡಿಮೆ ಹೋಗ್ಬಿಡಿ ಈ ಕಡೆಗೆಲ್ಲ. ಅದು ಒಂದು ಬಹಳ ಮುಖ್ಯವಾದಂಥದ್ದು. ಆಮೇಲೆ ಈ ಮಣ್ಣಿನಲ್ಲಿ ಪಿಎಚ್ ಇರುತ್ತೆ, ರಸಸಾರ. ಈ ಕಡೆಗೆಲ್ಲ ಪಿಎಚ್ ಗೊತ್ತಿರಂಗೆ ನಮ್ಮ ಮುಡಿಯಲ್ಲಿ 5 ಇದೆ ಪಿಎಚ್, 4 ಇದೆ. ಅಂದ್ರೆ ಅದು ಬಹಳ ಬಿಳಿ ಅಂಶ ಜಾಸ್ತಿ ಇರುತ್ತೆ. ಇಲ್ಲೂ ಕೂಡ 5 ಪಿಎಚ್ ಎಲ್ಲ. ಪಿಎಚ್ ಕಡಿಮೆ ಇರುತ್ತೆ. ಆದ್ರಿಂದನೇ ನಾವು ಪ್ರತಿ ವರ್ಷ ಅಥವಾ ವರ್ಷ ಬಿಟ್ಟು ವರ್ಷ ಆಲ್ಟರ್ನೇಟಿವ್ ಆಗಿ ನಿಮ್ಮ ಮಣ್ಣಿಗೆ ಡೋಲೋಮೈಟ್ ಸುಣ್ಣ ಅಥವಾ ಬಿಸಿ ಸುಣ್ಣವನ್ನು ಹಾಕ್ಲಿಕ್ಕೆ ನಾವು ಶಿಫಾರಸನ್ನು ಮಾಡ್ತೇವೆ. ಸಾಮಾನ್ಯವಾಗಿ ಮುಂಗಾರಿನಲ್ಲಿ ಹಾಕಿದ್ರೆ ತುಂಬಾ ಒಳ್ಳೇದು. ಹಿಂಗಾರಲ್ಲೂ ಕೂಡ ಹಾಕ್ಬೋದು, ಸಮಸ್ಯೆ ಇಲ್ಲ. ಏನಂತಂದ್ರೆ ನಿಮ್ಮ ತೋಟದಲ್ಲಿ ತೇವಾಂಶನ ನೀವು ಮೇಂಟೈನ್ ಮಾಡ್ಕೋಬೇಕು. ಅವಾಗ ಸುಣ್ಣ ಹಾಕಿದ್ದ ಭೂಮಿಗೆ ಅದು ಕ್ಲೀನಾಗಿ ಕರಗುತ್ತೆ. ನಂತರ ಮಣ್ಣಿನ ಪಿಎಚ್ ಅಸಿಡಿಟಿ ಇದ್ದು ಅದು ನ್ಯೂಟ್ರಲ್ ಆಗಿ ಕನ್ವರ್ಟ್ ಆಗುತ್ತೆ. ಈ ವೇಳೆ ಉಪಾಧ್ಯಕ್ಷರಾದ ಶಾರಿಫ್ ಫರ್ಹಾನ್, ಕಾರ್ಯದರ್ಶಿ ಕೆಬಿ ಪುಟ್ಟರಾಜು, ಜಂಟಿ ಕಾರ್ಯದರ್ಶಿ ಬಿಸಿ ಮೋಹನ್, ಮಾಜಿ ಅಧ್ಯಕ್ಷರಾದ ಮಂಜುನಾಥ್ ಶೆಟ್ಟಿ, ಜಿಲ್ಲಾ ಒಕ್ಕೂಟದ ಸಂಘಟನಾ ಕಾರ್ಯದರ್ಶಿ ನಾಗರಾಜ್, ತೋಟಗಾರಿಕೆ ಇಲಾಖೆಯ ಅಮೋಘ್ ಸಿದ್ರಾಮ್, ಹೋಬಳಿಯ ಬೆಳೆಗಾರರ ಸಂಘದ ಪದಾಧಿಕಾರಿಗಳು, ಬೆಳೆಗಾರರು ಹಾಗೂ ಇತರರು ಹಾಜರಿದ್ದರು.